ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಧರ್ಮೋ ರಕ್ಷತಿ ರಕ್ಷಿತಃ ಅಂದರೆ ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನು ಧರ್ಮ ರಕ್ಷಿಸ್ತದೆ. ಇಂದು ಈ ಮಾತು ಅಕ್ಷರಶಃ ನಿಜವಾಗ್ತಿರೋದು ಭಾರತದಲ್ಲ, ಬದಲಾಗಿ ಯುರೋಪಿನ ಪುಟ್ಟ ದೇಶವಾದ ಎಸ್ಟೋನಿಯಾದಲ್ಲಿ. ಒಂದು ಕಾಲದಲ್ಲಿ ಹಿಂದೂಗಳೇ ಇಲ್ಲದ ಸನಾತನ ಧರ್ಮದ ಹೆಸರೇ ಕೇಳಿರದ ಆ ಮಣ್ಣಿನಲ್ಲಿ ಇಂದು ಸಾವಿರಾರು ವಿದೇಶಿಯರು ಹರ ಹರ ಮಹಾದೇವ ಅನ್ನೋ ಮಂತ್ರ ಪಠಿಸ್ತಿದ್ದಾರೆ. ಕಾವಿ ಧರಿಸಿ ಹಣೆ ಮೇಲೆ ತಿಲಕವಿಟ್ಟು ವೇದ ಘೋಷಗಳನ್ನು ಮಾಡುತ್ತಿರುವ ಆ ಬಿಳಿ ಚರ್ಮದ ಜನರ ಕಣ್ಣುಗಳಲ್ಲಿ ಸನಾತನ ಧರ್ಮದ ತೇಜಸ್ಸು ಕಾಣುತ್ತಿದೆ. ಈ ಅದ್ಭುತ ಕ್ರಾಂತಿಯ ಹಿಂದೆ ಇರೋದು ಒಬ್ಬ ಎಸ್ಟೋನಿಯನ್ ಮನುಷ್ಯನ 30 ವರ್ಷಗಳ ಕಠಿಣ ತಪಸ್ಸು ಮತ್ತು ಅಚಲ ಶಿವಭಕ್ತಿ. ಆ ಕಥೆಯೇ ಒಂದು ರೋಚಕ ಇತಿಹಾಸ. ಶೂನ್ಯದಿಂದ ಸಹಸ್ರದವರೆಗೆ ಹಿಂದುತ್ವದ ಜಾಗತಿಕ ಅಲೆ. ಕೇವಲ 3 ವರ್ಷದಲ್ಲಿ ಎಸ್ಟೋನಿಯಾದಲ್ಲಿ ಹಿಂದೂಗಳ ಸಂಖ್ಯೆಯನ್ನು ಶೂನ್ಯದಿಂದ 1000ಕ್ಕೆ ಏರಿಸೋದು ಸಾಮಾನ್ಯ ಮಾತಲ್ಲ. ಈ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿದವರು ಆಚಾರ್ಯ ಈಶ್ವರಾನಂದ. ಇವರ ಪೂರ್ವಾಶ್ರಮದ ಹೆಸರು ಇಂಗ್ವಾರ್ ವಲ್ಲಿದೋ. ಒಬ್ಬ ಪ್ರಸಿದ್ಧ ಮನಃಶಾಸ್ತ್ರಜ್ಞ ಮತ್ತು ಸಂಶೋಧಕರಾಗಿದ್ದ ಇವರು ಆಧುನಿಕ ವಿಜ್ಞಾನದ ಮಿತಿಗಳನ್ನು ಅರಿತು ಶಾಂತಿಗಾಗಿ ಹುಡುಕಾಟ ನಡೆಸಿದಾಗ ಅವರಿಗೆ ಸಿಕ್ಕಿದ್ದು ಸನಾತನ ಹಿಂದೂ ಧರ್ಮ. ಇಂದು ಇವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಯುರೋಪಿನಲ್ಲಿ ಹಿಂದುತ್ವದ ಶಕ್ತಿಯನ್ನು ಸಾರುವ ಅಪ್ರತಿಮ ದೂತರಾಗಿದ್ದಾರೆ. ಏಕಾಂಗಿ ಪಯಣ, 30 ವರ್ಷಗಳ ಸುದೀರ್ಘ ಸಂಘರ್ಷ. ಯಾವುದೇ ದೊಡ್ಡ ಬದಲಾವಣೆ ಸುಲಭವಾಗಿ ಬರೋದಿಲ್ಲ. 1992ರಲ್ಲಿ ಆಚಾರ್ಯ ಈಶ್ವರಾನಂದ ಅವರು ಎಸ್ಟೋನಿಯಾದಲ್ಲಿ ಸನಾತನ ಧರ್ಮದ ಪ್ರಚಾರ ಆರಂಭಿಸಿದಾಗ ಇಡೀ ದೇಶ ಅವರನ್ನು ವಿಚಿತ್ರವಾಗಿ ನೋಡ್ತಿತ್ತು. ಅಂದು ಇವರ ಜೊತೆ ಒಬ್ಬ ಶಿಷ್ಯ ಇರಲಿಲ್ಲ. ಆದರೆ ಹಿಂದುತ್ವದ ಸತ್ಯ ಮತ್ತು ಶಿವನ ಮೇಲಿದ್ದ ಅಚಲ ಭಕ್ತಿ ಇವರನ್ನು ಹಿಂದೆ ಸರಿಯುವಂತೆ ಮಾಡಲಿಲ್ಲ. ತಣ್ಣನೆಯ ಗಾಳಿ ಬೀಸುವ ಎಸ್ಟೋನಿಯಾದ ಅಡವಿಗಳಲ್ಲಿ ಕುಳಿತು ಇವರು ನಡೆಸಿದ ಯೋಗ ಮತ್ತು ಧ್ಯಾನದ ಶಕ್ತಿ ಇಂದು ಸಾವಿರಾರು ಜನರನ್ನು ಆಕರ್ಷಿಸುತ್ತದೆ. ಹಿಂದುತ್ವವು ಕೇವಲ ಭಾರತಕ್ಕೆ ಸೀಮಿತವಲ್ಲ, ಅದು ಇಡೀ ವಿಶ್ವಕ್ಕೆ ಸೇರಿದ ಜ್ಞಾನ ಅನ್ನೋದು ಇವರ ನಂಬಿಕೆಯಾಗಿತ್ತು. ಯುರೋಪಿನ ಹೆಮ್ಮೆಯ ಶಿವ ಮಂದಿರ, ಹಿಂದುತ್ವದ ಭದ್ರಕೋಟೆ. ಎಸ್ಟೋನಿಯಾದ ರಾಜಧಾನಿ ಟಾಲಿನ್ನಿಂದ ಕೇವಲ 27 ಕಿಲೋಮೀಟರ್ ದೂರದಲ್ಲಿರುವ ದಟ್ಟವಾದ ಅರಣ್ಯದ ಮಧ್ಯೆ ಇಂದು ಹಿಂದುತ್ವದ ವಿಜಯ ಪತಾಕೆ ಹಾರಾಡ್ತಿದೆ. ಸುಮಾರು 75 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಆಚಾರ್ಯ ಈಶ್ವರಾನಂದ ಅವರು ಭವ್ಯವಾದ ಶಿವ ದೇವಾಲಯ ಮತ್ತು ಸಿದ್ಧಾಶ್ರಮವನ್ನು ನಿರ್ಮಿಸಿದ್ದಾರೆ. ಇದು ಯುರೋಪಿನಲ್ಲಿಯೇ ಅತಿ ದೊಡ್ಡ ಹಿಂದೂ ಧರ್ಮದ ಕೇಂದ್ರಗಳಲ್ಲಿ ಒಂದಾಗಿದೆ. ಆಧುನಿಕ ಸೌಲಭ್ಯಗಳ ನಡುವೆ ಬೆಳೆದ ಯುರೋಪಿಯನ್ನರು ಇಂದು ಈ ಕಾಡಿನ ಮಧ್ಯೆ ಬಂದು ಪವಿತ್ರ ಅಗ್ನಿಯ ಮುಂದೆ ಕುಳಿತು ಹವನ ಮಾಡುತ್ತಿರೋದು ಸನಾತನ ಧರ್ಮದ ಆಧ್ಯಾತ್ಮಿಕ ಶಕ್ತಿಗೆ ಸಾಕ್ಷಿಯಾಗಿದೆ. ಆಗಮ ಮತ್ತು ವಾಸ್ತುಶಾಸ್ತ್ರದ ವೈಜ್ಞಾನಿಕ ಅಡಿಪಾಯ. ಈ ಮಂದಿರ ಕೇವಲ ಒಂದು ಕಟ್ಟಡವಲ್ಲ, ಇದನ್ನು ಭಾರತದ ಪ್ರಾಚೀನ ಆಗಮ ಶಿಲ್ಪಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರದ ನಿಯಮಗಳ ಪ್ರಕಾರ ಅತ್ಯಂತ ನಿಖರವಾಗಿ ನಿರ್ಮಿಸಲಾಗಿದೆ. ಬ್ರಹ್ಮಾಂಡದ ದೈವಿಕ ಶಕ್ತಿಯು ಮಂದಿರದ ಒಳಗೆ ಹೇಗೆ ಪ್ರವಹಿಸುತ್ತೆ ಅನ್ನೋದನ್ನು ವೈಜ್ಞಾನಿಕವಾಗಿ ಮನವರಿಕೆ ಮಾಡಿಕೊಟ್ಟ ಆಚಾರ್ಯರು ಇಲ್ಲಿ ಗಣಪತಿ, ಬಾಲಮುರುಗನ್, ಸಪ್ತಋಷಿಗಳು ಮತ್ತು ನವಗ್ರಹಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸನಾತನ ಧರ್ಮವು ಕೇವಲ ನಂಬಿಕೆಯಲ್ಲ, ಅದು ಅತ್ಯುನ್ನತ ವಿಜ್ಞಾನ ಅನ್ನೋದನ್ನು ಅರಿತ ಇಲ್ಲಿನ ಇಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳು ಇಂದು ಹೆಮ್ಮೆಯಿಂದ ಹಿಂದೂ ಧರ್ಮವನ್ನು ಪಾಲಿಸುತ್ತಿದ್ದಾರೆ. ವೇದಗಳ ಪುನರುತ್ಥಾನ ಮತ್ತು ಸಂಸ್ಕೃತದ ಅಲೆ. ಆಚಾರ್ಯ ಈಶ್ವರಾನಂದ ಅವರು ಕೇವಲ ಪೂಜೆ ಪುನಸ್ಕಾರಕ್ಕೆ ಸೀಮಿತವಾಗದೆ ಸನಾತನ ಜ್ಞಾನದ ಪ್ರಸಾರಕ್ಕೆ ಆದ್ಯತೆ ನೀಡಿದ್ದಾರೆ. ಅಲ್ಲಿ ವೈದಿಕ ಕಲಿಕಾ ಸಂಸ್ಥೆ ಮತ್ತು ಸಂಸ್ಕೃತ ಕಲಿಕಾ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ. ಎಸ್ಟೋನಿಯಾದ ಶಾಲೆ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಇವರು ನೀಡುವ ವೇದ ಜ್ಞಾನದ ಉಪನ್ಯಾಸಗಳು ಇಲ್ಲಿನ ವಿದ್ಯಾರ್ಥಿಗಳಲ್ಲಿ ಹೊಸ ಚೈತನ್ಯ ಮೂಡಿಸಿವೆ. ಮದ್ಯಪಾನ, ಮಾಂಸಾಹಾರ ಮತ್ತು ಒತ್ತಡದ ಬದುಕಿನಿಂದ ದೂರ ಸರಿದು ಸಾವಿರಾರು ಯುವಕರು ಇಂದು ಯೋಗ ಮತ್ತು ಆಯುರ್ವೇದದ ದಾರಿಯನ್ನು ಹಿಡಿದಿದ್ದಾರೆ. ಇದು ಹಿಂದುತ್ವದ ನೈತಿಕ ಶಕ್ತಿಯ ಗೆಲುವು. ಭಾರತದ ಕುಂಭಮೇಳದಲ್ಲಿ ಎಸ್ಟೋನಿಯಾದ ಭಕ್ತರ ಸಮಾಗಮ. ಸನಾತನ ಧರ್ಮದ ಮೇಲಿನ ಗೌರವ ಎಷ್ಟಿದೆ ಅಂದರೆ ಕಳೆದ 70 ವರ್ಷ ಈಶ್ವರಾನಂದ ಅವರು ಎಸ್ಟೋನಿಯಾದ ತಮ್ಮ 70ಕ್ಕೂ ಹೆಚ್ಚು ಶಿಷ್ಯರೊಂದಿಗೆ ಭಾರತದ ಪವಿತ್ರ ಕುಂಭಮೇಳಕ್ಕಾಗಮಿಸಿದರು.
ಗಂಗೆಯ ತೀರದಲ್ಲಿ ಆ ಬಿಳಿ ಚರ್ಮದ ಭಕ್ತರು ಭಕ್ತಿಯಿಂದ ಮಿಂದೆದ್ದು ಶಿವನಾಮ ಸ್ಮರಣೆ ಮಾಡ್ತಿದ್ದ ದೃಶ್ಯವನ್ನು ಕಂಡು ಇಡೀ ಭಾರತವೇ ಬೆರಗಾಗಿತ್ತು. ತಾವು ಕೇವಲ ಹೆಸರಿಗಷ್ಟೇ ಹಿಂದೂಗಳಲ್ಲ, ಬದುಕಿನ ಪ್ರತಿ ಕ್ಷಣದಲ್ಲೂ ಸನಾತನಿಗಳು ಅನ್ನೋದನ್ನು ಅವರು ಜಗತ್ತಿಗೆ ಸಾರಿದ್ದಾರೆ. ಹಿಂದುತ್ವವೇ ಜಗತ್ತಿಗೆ ಶಾಂತಿಯ ಮಾರ್ಗ. ಆಚಾರ್ಯ ಈಶ್ವರಾನಂದ ಅವರು ಹೇಳುವಂತೆ, ಮಾನವನ ಮನಸ್ಸಿನ ಸಂಘರ್ಷಗಳಿಗೆ ಮತ್ತು ಇಂದಿನ ಜಾಗತಿಕ ಸಮಸ್ಯೆಗಳಿಗೆ ಸನಾತನ ಧರ್ಮದ ವೇದಗಳಲ್ಲಿ ಮಾತ್ರ ಉತ್ತರವಿದೆ. ಮನಃಶಾಸ್ತ್ರದ ಆಳವಾದ ಜ್ಞಾನವಿದ್ದ ಅವರು ಇಂದು ಸನಾತನ ಧರ್ಮದ ಮೂಲಕ ಜನರ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತಿದ್ದಾರೆ. ಹಿಂದುತ್ವವು ಒಡೆಯುವುದನ್ನು ಕಲಿಸೋದಿಲ್ಲ, ಅದು ಎಲ್ಲರನ್ನ ಒಗ್ಗೂಡಿಸೋದನ್ನು ಕಲಿಸುತ್ತೆ ಅನ್ನೋದನ್ನು ಯುರೋಪಿನ ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಯಾವಾಗ ಭಾರತದಲ್ಲಿ ಸನಾತನ ಧರ್ಮದ ವಿರುದ್ಧ ಕೆಲವು ಶಕ್ತಿಗಳು ಕೆಲಸ ಮಾಡ್ತಿವೆಯೋ, ಅಂಥ ಕಾಲದಲ್ಲಿ ಯುರೋಪಿನ ಗುಡ್ಡದಲ್ಲಿ ಒಬ್ಬ ವಿದೇಶಿ ಮನುಷ್ಯ ಭಗವಧ್ವಜವನ್ನು ಎತ್ತಿ ಹಿಡಿದಿರೋದು ನಮ್ಮೆಲ್ಲರಿಗೂ ಪ್ರೇರಣೆ. ಆಚಾರ್ಯ ಈಶ್ವರಾನಂದರ ಈ ಸನಾತನ ಕ್ರಾಂತಿಯು ವಸುದೈವ ಕುಟುಂಬಕಂ ಎನ್ನುವ ಭಾರತೀಯ ತತ್ವಕ್ಕೆ ಅತ್ಯುತ್ತಮ ಉದಾಹರಣೆ. ಸನಾತನ ಧರ್ಮವು ಎಂದಿಗೂ ಅಳಿಯದ ಸೂರ್ಯ ಪ್ರಕಾಶವಿದ್ದಂತೆ. ಅದು ಇಂದು ಎಸ್ಟೋನಿಯಾದ ಕಾಡುಗಳಲ್ಲಿ ಬೆಳಗುತ್ತಾ ಇಡೀ ವಿಶ್ವಕ್ಕೆ ದಾರಿದೀಪವಾಗ್ತದೆ. ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.